ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆ ಗ್ರಹಣ ಮುಗಿದ ಮೇಲೆ ಕೂಡ ಸಮಸ್ಯೆಗಳು ಅನ್ನುವಂಥದ್ದು ರಾಶಿಗಳ ಮೇಲೆ ಪ್ರಭಾವ ಬೀರುವಂಥದ್ದು. ಯಾಕಂದರೆ ಚಂದ್ರನಿಗೆ ಗ್ರಹಣ ಬಂದಾಗ ಅದು ಚಂದ್ರನು ಬಂದು ಮನಸ್ಸಿನ ಕಾರಕ ಆಗಿರೋದ್ರಿಂದ, ಮನುಷ್ಯನಿಗೆ ಹತ್ತಿರವಾಗಿರುವಂಥ ಗ್ರಹ ಕೂಡ ಆಗಿರೋದ್ರಿಂದ ಅದು ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರುವಂಥದ್ದು. ಸಾಕಷ್ಟು ಜನ ಮನಸ್ಸನ್ನು ಕೆಡಿಸ್ಕೊಂಡು ಸುಮ್ಮನೆ ನಮಗೇನೋ ಆಗಿಬಿಟ್ಟಿದೆ ಅಂತ ಭಯ ಪಡುವಂಥದ್ದು, ಜಗಳ ಮಾಡಿಕೊಳ್ಳುವಂಥದ್ದು, ಕಿರಿಕಿರಿ ಮಾಡಿಕೊಳ್ಳುವಂಥದ್ದು, ಕೆಲಸದ ಹತ್ತಿರ ಆಗಿರಬಹುದು, ಮನೆಯ ಹತ್ತಿರ ಆಗಿರಬಹುದು, ಮನೆಯ ಸದಸ್ಯರ ಮೇಲೆ ಆಗಿರಬಹುದು. ಈ ರೀತಿ ನಾವು ಎಷ್ಟೋ ಗೊತ್ತಿಲ್ಲದೆ ಸಮಾಧಾನವಾಗಿ ಇರಬೇಕು ಅಂತ ನಾವು ಕೂಡ ಇಷ್ಟಪಡ್ತೀವಿ. ಆದರೆ ನಮಗೇನೆ ಗೊತ್ತಿಲ್ಲದೆ ನಾವು ಜಗಳ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತೀವಿ. ಅದು ಮನೆಯವರ ಹತ್ರ ಆಗಿರಬಹುದು, ಇನ್ನೆಲ್ಲೇ ಆಗಿರಬಹುದು. ಅದಕ್ಕೋಸ್ಕರ ಮನೆಯ ಮೇಲೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಬರಬಾರ್ದು. ನಮ್ಮ ಮೇಲೆ ಅದರ ಪ್ರಭಾವ ಬೀರೋದು ಕಡಿಮೆ ಆಗಬೇಕು ಅನ್ನೋದಕ್ಕೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಗುರುಬಲ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಗುರುವಾರದ ದಿನ ನೀವು ಕಡಲೆಕಾಳನ್ನು ಯಾರಿಗಾದರೂ ನಿಮ್ಮ ಶಕ್ತಿಯ ಅನುಸಾರ ದಾನ ಮಾಡಿ. ಇಲ್ಲ ಅಂದರೆ ಕಡಲೆಕಾಳನ್ನು ಒಂದು ಸ್ವಲ್ಪನಾದರೂ ನೆನೆಸಿ ಅದಕ್ಕೆ ಒಂದು ತುಂಡು ಬೆಲ್ಲವನ್ನು ಸೇರಿಸಿ ಹಸುಗಳು ನಿಮಗೇನಾದರೂ ಹತ್ತಿರದಲ್ಲೇ ಇದ್ದರೆ ಅವುಗಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ. ಆಗ ಗುರುಬಲ ಗಟ್ಟಿಯಾಗುತ್ತೆ. ಗುರುಬಲ ಮನುಷ್ಯನಿಗೆ ಇದ್ದಾಗ ಕೆಲಸಗಳು ಚೆನ್ನಾಗಿ ನಮಗೆ ಸರಾಗವಾಗಿ ಆಗುತ್ತೆ. ದುಡ್ಡು ಕಾಸಿನ ಸಮಸ್ಯೆಗಳು ಬರೋದಿಲ್ಲ. ನೆಮ್ಮದಿಯ ಜೀವನ ಅನ್ನುವಂಥದ್ದಾಗುತ್ತೆ. ಹಾಗೂ ಬಂಗಾರವನ್ನು ಕೊಂಡುಕೊಳ್ಳುವಂಥ ಯೋಗ ಜಾಸ್ತಿ ಆಗುತ್ತೆ. ದುಡ್ಡಿನ ಆಕರ್ಷಣೆ ಆಗುತ್ತೆ. ಮನೆ ಕಟ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇರುವಂಥವರಿಗೆ ಆ ಕನಸು ನನಸಾಗುವಂಥದ್ದಾಗುತ್ತೆ. ಮುಖ್ಯವಾಗಿ ನಾವು ಈ ರೀತಿ ಸಣ್ಣ ಪರಿಹಾರಗಳನ್ನು ಗುರುವಾರದ ದಿನ ಮಾಡಿಕೊಳ್ಳಿ. ನಿಮ್ಮ ಸ್ನಾನದ ನೀರಿಗೆ ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡಿ. ಗುರುಬಲ ಗಟ್ಟಿಯಾಗುತ್ತೆ ಸ್ನೇಹಿತರೆ. ಈ ದಿನ ಸಾಧ್ಯ ಆದರೆ ನಿಮಗೆ ಆಗುತ್ತೆ ಅನ್ನೋದಾದರೆ ಹಳದಿ ಬಟ್ಟೆಗಳನ್ನು ಹಾಕ್ಕೊಳ್ಳಿ. ಹಾಗೂ ಎಲ್ಲಾದರೂ ಗುರುಗಳ ಆಶೀರ್ವಾದಗಳನ್ನು ಪಡ್ಕೊಳ್ಳಿ. ಗುರುವಿನ ಆಶೀರ್ವಾದ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಸ್ನೇಹಿತರೆ. ಅದಕ್ಕೆ ಇದೆಲ್ಲವೂ ಕೂಡ ಒಂದು ಸಣ್ಣ ಪರಿಹಾರಗಳಾಗಿರುತ್ತೆ. ಮುಖ್ಯವಾಗಿ ಮನೆಯ ಬಾಗಿಲ ಹತ್ತಿರ ಇದನ್ನು ಇಡಬೇಕು. ಸಾಕಷ್ಟು ಜನ ಗೊತ್ತಿಲ್ಲದೆ ನಮ್ಮ ಹೊಸ್ತಿಲನ್ನು ನಾವು ತುಳ್ಕೊಂಡೇ ಓಡಾಡ್ಬಿಡ್ತೀವಿ. ಅಥವಾ ಹೊಸ್ತಿಲಿನ ಮೇಲೆ ಸುಮಾರು ಜನ ಕುತ್ಕೊಳ್ತಾರೆ ಅದ್ರ ಮೇಲೇ, ಅಥವಾ ನಿಂತ್ಕೊಂಡು ಕೂಡ ಮಾತಾಡ್ತಾ ಇರ್ತಾರೆ. ಹೊಸ್ತಿಲನ್ನು ನಾವು ದೇವರ ಸಮಾನ, ಲಕ್ಷ್ಮೀ ದೇವಿ ಇರುವಂಥ ಜಾಗ ಅಂತಂದ್ಬಿಟ್ಟು ನಾವು ಎಚ್ಚರಿಕೆಯಿಂದ ನಡ್ಕೊಳ್ತೀವಿ ಅಲ್ವಾ. ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದು ಕೂಡ ಮನೆ ಒಳಗಡೆ ಪ್ರವೇಶ ಆಗುವಂಥದ್ದು ಇರುತ್ತೆ. ಅದಕ್ಕೋಸ್ಕರ ನಾವು ಹೊಸ್ತಿಲಿನ ಮೇಲೆ ಕುತ್ಕೊಳ್ಬಾರ್ದು, ತುಳಿಬಾರ್ದು. ಹಾಗೆ ಯಾರಾದರೂ ಏನಾದರೂ ಕೊಟ್ಟಾಗ ಅಥವಾ ನಾವೇ ಇನ್ನೊಬ್ಬರಿಗೆ ಕೊಡುವಾಗ ಹೊರ್ಗಡೆ ಹೋಗಬೇಕು, ಇಲ್ಲಾಂದರೆ ಅವ್ರನ್ನೇ ಮನೆ ಒಳಗಡೆ ಕರಿಬೇಕು. ಒಬ್ಬರು ಆ ಕಡೆ ಒಬ್ಬರು ಒಳಗಡೆ ನಿಂತ್ಕೊಂಡು ಯಾವತ್ತೂ ಅಷ್ಟೇ ಏನನ್ನು ಕೂಡ ನೀವು ಕೊಡೋದಕ್ಕೆ ಹೋಗಬೇಡಿ. ಅದು ನಮಗೆ ಇನ್ನೂ ಕಷ್ಟಕ್ಕೆ ದಾರಿ ಮಾಡಿಕೊಡುತ್ತೆ. ನಾವು ಹೊಸ್ತಿಲನ್ನು ಎಷ್ಟು ಪ್ರಾಧಾನ್ಯವಾಗಿ ಪೂಜೆಯನ್ನು ಮಾಡ್ತೀವಿ. ಅರಿಶಿಣ ಕುಂಕುಮ ಇಟ್ಟು, ಹೂವನ್ನು ಇಟ್ಟು, ಪ್ರತಿನಿತ್ಯ ಕೂಡ ರಂಗೋಲಿ ಬಿಟ್ಟು ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿರುತ್ತೆ. ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಆ ಮನೆಯ ಮೇಲೆ ಬೀಳುವಂಥದ್ದಿರುತ್ತೆ. ಆ ಥರ ಇರುವಂಥ ಹೊಸ್ತಿಲಿನ ಜಾಗದಲ್ಲಿ ನಾವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ಯಾಕಂದರೆ ನೆಗೆಟಿವ್ ಎನರ್ಜಿ ಬರಬೇಕು ಅಂದರೂ ನಮ್ಮ ಮನೆ ಒಳಗಡೆ ಅದು ಹೊಸ್ತಿಲನ್ನು ದಾಟ್ಕೊಂಡೇ ಬರಬೇಕಾಗುತ್ತೆ. ಅದಕ್ಕೆ ಶಿವಾನುಗ್ರಹ ಮುಖ್ಯವಾಗಿ ಬೇಕೇ ಬೇಕು. ಶಿವಸ್ವಾಮಿಯನ್ನು ಯಾರು ಬೇಡ್ಕೊಂಡ್ರೂ ಕೂಡ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾನೆ. ಆ ರೀತಿ ಇರಬೇಕಾದ್ರೆ ಉಮ್ಮತ್ತಿ ಎಲೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ. ಈ ಎಲೆ ಅನ್ನುವಂಥದ್ದು ನೆಗೆಟಿವ್ ಎನರ್ಜಿಯನ್ನು ತಡೆದಿಡುತ್ತೆ. ಇದು ಅದರಲ್ಲೇ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಮನೆ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ. ಅಷ್ಟು ಶಕ್ತಿ ಇರುವಂಥ ಈ ಎಲೆಯನ್ನು ತಗೊಂಡು ಬನ್ನಿ. ಇದರ ಮೇಲೆ ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪು ಸಮುದ್ರ ಗರ್ಭದಲ್ಲಿ ಸಿಗುವಂಥದ್ದು, ಲಕ್ಷ್ಮೀ ದೇವಿಯ ಜೊತೆ ಬಂದಿರುವಂಥದ್ದು. ಸಮುದ್ರ ಮಂಥನ ನಡೆದಾಗ ನಮಗೆ ಅಮೃತ ಬಂದಾಗ ಉಪ್ಪು ಕೂಡ ಸಿಗುವಂಥದ್ದು. ಅದಕ್ಕೋಸ್ಕರ ಉಪ್ಪನ್ನು ಯಾರಿಗೂ ಅಷ್ಟೇ ಸಂಜೆ ಆದಮೇಲೆ ಕೊಡಬಾರ್ದು. ಸಂಜೆ ಆದಮೇಲೆ ನಾವು ಅದನ್ನು ಚೆಲ್ಲಬಾರ್ದು.
ಈ ಥರ ಎಲ್ಲ ಕೂಡ ತುಂಬ ಎಚ್ಚರಿಕೆಯಿಂದ ನಡ್ಕೊಳ್ತೀವಿ. ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರೋದಕ್ಕೆ ಇದು ಕೂಡ ಒಂದು ಸಾಕ್ಷಿಯಾಗುತ್ತೆ. ಇನ್ನು ಅದ್ರ ಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳಿ. ಜೀರಿಗೆ ಅನ್ನುವಂಥದ್ದು ಹಣಕಾಸಿನ ಒಂದು ಏನೇ ಕೊರತೆ ಇದ್ದರೂ ಕೂಡ ಅದನ್ನು ನೀಗಿಸುವಂಥ ಶಕ್ತಿ ಜೀರಿಗೆಗೆ ಇರೋದರಿಂದ ಜೀರಿಗೆಯನ್ನು ನಾವು 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇನ್ನು ಗುರುಬಲ ಅನ್ನುವಂಥದ್ದು ಒಬ್ಬ ಮನುಷ್ಯನಿಗೆ ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಗುರುಬಲ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಒಂದಿಷ್ಟು ಕೂಡ ನಾವು ಚಿನ್ನ, ಬೆಳ್ಳಿ, ಒಡವೆಗಳು ಮಾಡಿಸ್ಕೊಳ್ಳೋದಕ್ಕೂ ತಗೊಳ್ಳೋದಕ್ಕಾಗೋದಿಲ್ಲ. ದುಡ್ಡು ಕಾಸನ್ನು ಜಾಸ್ತಿ ಸಂಪಾದನೆ ಮಾಡೋದಕ್ಕಾಗೋದಿಲ್ಲ. ಎಷ್ಟು ದುಡಿತಾ ಇರ್ತೀವಿ ಸೇರಿಸೋದಕ್ಕಾಗೋದಿಲ್ಲ. ಸಾಲ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಗುರುಬಲ ಅನ್ನುವಂಥದ್ದು ಮುಖ್ಯವಾಗಿ ಬೇಕೇ ಬೇಕು. ಸ್ವಲ್ಪ ಅರಿಶಿಣವನ್ನು ಹಾಕಿ, ಇಷ್ಟನ್ನು ನೀವು ಹಾಕಿದ್ದೆ ಪ್ಲೇಟ್ ಮೇಲೆ ಆದರೂ ಇಡಬಹುದು, ಇಲ್ಲಾಂದರೆ ಡೈರೆಕ್ಟಾಗಿ ತಗೊಂಡೋಗಿದ್ದೆ ಮನೆಯ ಬಾಗಿಲ ಹತ್ರ ಇಡಿ. ನಾವು ಯಾವಾಗಲೂ ಒಂದು ಮನೆ ಅಂತ ಹೇಳಿದ್ಮೇಲೆ ಅದು ಸ್ವಂತ ಮನೆ ಆಗಿರಬಹುದು, ಬಾಡಿಗೆ ಮನೆ ಆಗಿರಬಹುದು, ನಾವು ಇದ್ದೀವಿ ಅಂತ ಹೇಳಿದ್ರೆ ಅದೇ ನಮ್ಮ ಮನೆ ಆಗಿರುತ್ತೆ. ಅದಕ್ಕೋಸ್ಕರ ಮನೆಯ ಬಾಗಿಲ ಹತ್ರ ಈ ಪರಿಹಾರವನ್ನು ಮಾಡ್ಕೊಳ್ತಾ ಬಂದಾಗ ಬಾಡಿಗೆ ಮನೆಯಲ್ಲಿ ಇರುವಂಥವ್ರಿಗೂ ಕೂಡ ಸ್ವಂತ ಮನೆಯ ಯೋಗ ಕೂಡಿ ಬರುತ್ತೆ. ನಾವು ಸೈಟ್ ತಗೊಂಡಿದ್ದೀವಿ, ಮನೆ ಕಟ್ಟಬೇಕು, ಅಥವಾ ಸೈಟೇ ತಗೊಂಡಿಲ್ಲ, ಮನೆ ಕಟ್ಟಬೇಕು, ಮನೆ ತಗೊಳ್ಬೇಕು ಆಸೆ ಇರುತ್ತೆ. ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ಇದು ಕೂಡ ಒಂದು ಸಹಾಯವನ್ನು ಮಾಡುತ್ತೆ ಸ್ನೇಹಿತರೆ. ಇಷ್ಟನ್ನು ನೀವು ಸಂಜೆಯ ಮೇಲೆ ಇಟ್ಕೊಳ್ಬೇಕು. ಸಂಧ್ಯಾ ಸಮಯ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿರುತ್ತೆ. ಗೋಧೂಳಿ ಸಮಯ ಅಂತ ಹೇಳಿದ್ರೆ ಗೋವುಗಳು ಮನೆಗೆ ಬರುವಂಥ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಕೂಡ ಜೊತೆಯಲ್ಲೇ ಬರ್ತಾಳೆ ಭೂಲೋಕಕ್ಕೆ. ಅದಕ್ಕೋಸ್ಕರ ನಾವು ಸಂಧ್ಯಾ ಸಮಯದಲ್ಲಿ ಇಡಬೇಕು. ಈ ಥರ ಇಟ್ಟು ಕೇಳಿಕೊಂಡು ಒಂದೊಂದೇ ಕೋರಿಕೆಗಳನ್ನು ಕೇಳಿಕೊಂಡು ಮನೆಯಲ್ಲಿ ಎಲ್ಲರೂ ಕೂಡ ನೆಮ್ಮದಿಯ ಜೀವನ ನಡೆಸಬೇಕು, ಆರೋಗ್ಯವಂತರಾಗಿ ಇರಬೇಕು, ಸಿರಿ ಸಂಪತ್ತು ಅನ್ನುವಂಥದ್ದು ಬೇಕು, ಅಷ್ಟೈಶ್ವರ್ಯಗಳು ಅನ್ನುವಂಥದ್ದು ಬೇಕು ನಮಗೆ ಅಂತ ಪಾಸಿಟಿವ್ ಆಗಿ ನಾವು ಯಾವಾಗಲೂ ಅಷ್ಟೇ ಸಕಾರಾತ್ಮಕವಾಗಿ ಕೇಳಿಕೊಂಡಾಗ ತಪ್ಪದೆ ನಮಗೆ ಅದು ಒಳ್ಳೆಯ ರೀತಿಯಲ್ಲೇ ಬರುತ್ತೆ ಅಂತ ಹೇಳಬಹುದು. ಇಷ್ಟನ್ನು ಇಟ್ಟು ಕೇಳ್ಕೊಳ್ಳಿ. ಮಾರನೆಯ ದಿನ ಮಾತ್ರ ಅದನ್ನು ನೀವು ತೆಗೆಯುವಾಗ ಎಚ್ಚರಿಕೆಯಿಂದ ತಗೊಳ್ಳಿ. ಯಾಕಂದರೆ ನಾವು ಸಾಕಷ್ಟು ಜನ ಪರಿಹಾರ ಮಾಡಿಕೊಳ್ಳುವವರೆಗೂ ಮಾತ್ರ ಎಚ್ಚರಿಕೆಯಿಂದ ಇರ್ತೀವಿ. ಅದನ್ನು ರಿಮೂವ್ ಮಾಡುವಾಗ ಬೇಜವಾಬ್ದಾರಿಯಿಂದ ಮಾಡೋಕ್ಕೋದ್ರೆ ಇಷ್ಟು ಪರಿಹಾರ ಮಾಡಿದ್ಮೇಲೂ ಕೂಡ ನಮಗೆ ರಿಸಲ್ಟು ಬರೋದಿಲ್ಲ. ಆದ ಕಾರಣ ಇದನ್ನು ಒಂದು ಕವರ್ಗೆ ತೆಗೆದು ಯಾರು ತುಳಿದೇ ಇರುವ ಕಡೆ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ಹುಷಾರಾಗಿ ನೀವೇನಾದರೂ ಮಾಡಿಕೊಂಡ್ರೆ ಮಾತ್ರ ತುಂಬ ಒಳ್ಳೆಯದಾಗುತ್ತೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.